ಸಾಲು ಸಾಲು ಹಗರಣಗಳು ಮುಂಗಾರು ಅಧಿವೇಶನದಲ್ಲಿ ರಾಡಿ ಎಬ್ಬಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ವಿಪಕ್ಷಗಳ ಧರಣಿಗೆ ಡಿಕೆ ವ್ಯಂಗ್ಯ. ಸಿಎಂ ಕುಟುಂಬದ ಜಮೀನು ವಶಪಡಿಸಿಕೊಂಡಿಲ್ವಾ ಪ್ರಶ್ನೆ ಮಾಡಿದ್ದಾರೆ. ಇವರ ಕಾಲದಲ್ಲೇ ಅಲ್ವಾ ಸೈಟುಗಳು ಹಂಚಿದ್ದು ಅಂತ ಕೂಡ ಖಾರವಾಗಿಯೇ ಪ್ರಶ್ನೆ ಮಾಡಿದ್ದಾರೆ. ಏನೇ ದಾಖಲೆ ಇದ್ರೂ ತನಿಖಾ ಆಯೋಗಕ್ಕೆ ಕೊಡ್ಲಿ, ನಾವು ಬಿಜೆಪಿಯ ಪಟ್ಟಿಯನ್ನು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೈಸೂರಿಗಲ್ಲ, ದೆಹಲಿಗೆ ಬೇಕಾದರೂ ಪಾದಯಾತ್ರೆಯನ್ನು ನಡೆಸಲಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಜೆಡಿಎಸ್ ಧರಣಿಗೆ ಹೋರಾಟಕ್ಕೆ ವ್ಯಂಗ್ಯವಾಡಿದಂತಹ ರೀತಿ ಇದು. ದಾಖಲೆ ಮಾಡ್ತಾ ಇದ್ದಾರೆ, ಇದನ್ನ ರಾತ್ರಿ ಮಾಡ್ತಾ ಇದ್ದಾರೆ ಅಂದರೆ ನಾವು ಅವರ ಕಾಲದಲ್ಲಿ ಏನೇನು ಮಾಡಿದ್ರು ಅದೆಲ್ಲ ಮುಖ್ಯಮಂತ್ರಿಗಳು ಬಿಚ್ಚಿಟ್ರು. ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡೋಕ್ಕೆ ಅವ್ರು ಬಿಡಲಿಲ್ಲ. ನಾವು ಚರ್ಚೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೋ, ಚರ್ಚೆ ಮಾಡೋಣ, ಉತ್ತರ ಕೊಡೋಣ ಅಂತೇಳಿ. ಅವ್ರು ಏನೇನು ಬೇಕೋ ಹೇಳಿದ್ರು, ನಾವು ಹೇಳೋಕ್ಕೆ ಅವರು ಬಿಡಲಿಲ್ಲ. ಅದಕ್ಕೆ ನಾವು ಅವರ ರಿಟರ್ನ್ ಸ್ಟೇಟ್ಮೆಂಟು ಮತ್ತು ಮುಖ್ಯಮಂತ್ರಿಗಳು ಎಲ್ಲ ವಿಚಾರಗಳು ಕೂಡ ಅವರ ಕಾಲದ ಏನೇನು ಆಗಿದೆ ಅವೆಲ್ಲ ಬಚ್ಚಿಟ್ಟಿದ್ರು. ಯಾವ ಹಗರಣನೂ ಮಾಡಿಲ್ಲ. ಅದಕ್ಕೆಲ್ಲ ತನಿಖೆ ಆದೇಶ ಮಾಡ್ದೋ. ಅದಕ್ಕೆ ಇಂಥ ದೊಡ್ಡ ಹಗರಣಗಳು, ಉಪ್ಪು ತಿಂದವ್ ನೀರು ಕುಡಿತಾನೆ, ಏನು ಕಾನೂನು ಕ್ರಮ ಕೈಗೊಳ್ಳಬೇಕೋ ನಾವು ತೆಗೆದುಕೊಳ್ತಾ ಇದ್ವಿ. ನಮ್ದೇನು ಅಭ್ಯಂತರ ಏನಿಲ್ಲ. ಸೊ ಅವ್ರದ್ದೆಲ್ಲ ಇತ್ತಲ್ಲ, ಅದನ್ನು ಮುಚ್ಚಕ್ಕೋಸ್ಕರ ನಮ್ದೆಲ್ಲ ಈಚೆ ಬಂದ್ಬಿಡ್ತದೆ ಅಂತೇಳಿ ಇವತ್ತು ಮಾಡ್ತಾಯಿದ್ದಾರೆ. ಈಗ ಆಯಿತು, ನಾವು ಹೇಳಿದ್ವಿ, ಈಗ ಸೈಟಿನ ವಿಚಾರ ಕೂತವ್ರೆ. ಕಾಲದೆಲ್ಲ ಸೇರಿ ತೆಗಿತಾ ಇದ್ದೀವಿ. ನಾವು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಅರ್ಥ ಆಯ್ತಾ? ಮುಖ್ಯಮಂತ್ರಿಗಳು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ. ತೊಗೊಂಡಿದ್ದು ನಿಜ ತಾನೆ, ಅವರು ಎನ್ಕರೇಜ್ ಮಾಡ್ಕೊಂಡಿದ್ದು ನಿಜ ತಾನೆ. ಅದಕ್ಕೆ BD ಅವರು ಮೂಡವರು ಕಾರ್ಪೊರೇಷನ್ ಕೊಟ್ಟವ್ರೆ. ಏನು ಅವ್ಯವಹಾರ ಏನಾಗಿದೆ? ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ. ಅವರೇ ಇದಕ್ಕೆ ಪಿತಾಮಹ. ಅದು ಕಂಪ್ಲೀಟಾಗಿ ಎನ್ಕ್ವೈರಿ ಆಗಲಿ, ಅವರು ಕೊಡಲಿ. ಅದಕ್ಕೋಸ್ಕರ ಈಗ ಸುಮ್ಮನೆ ಅದನ್ನು ಮುಚ್ಚಕ್ಕೆ ಇದನ್ನು ಸ್ಟಾರ್ಟಿಂಗ್ ಫಸ್ಟ್ ಡೇನೇ ತೆಗಿಬೇಕಾಯ್ತು ಇದನ್ನು ಅಂಥವ್ರು. ಫಸ್ಟ್ ಡೇ ಯಾಕೆ ತೆಗಿಲಿಲ್ಲ ಇವರು? ಇದು 2 ವರ್ಷದಿಂದನೇ ಪೇಪರ್ಲಿ ಬಂದಿತ್ತು. ಈ ಎಲ್ಲ ವಿಚಾರ 2 ವರ್ಷದಿಂದನೇ BJP ಕಾಲದಲ್ಲಿ ಇಂಥ ಕೊಟ್ಟಿದ್ದಾರೆ ಅಂತ. ಅವತ್ತಿಂದನೇ ಮಾತಾಡ್ಬೋದಾಯ್ತಲ್ಲ. ಒಂದಿನ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಲಿಲ್ಲ. ಎಲ್ಲ ಇವರೇ ಸೈಟ್ಗಳು ಹಂಚ್ಕೊಂಡಿರೋರೆಲ್ಲ ಪಟ್ಟಿನ ಬಿಡುಗಡೆ ಮಾಡ್ತೀವಿ. ಪಟ್ಟಿಗೆ ಎಲ್ಲ ಇಲ್ಲಲ್ಲ, ಈಗ ನೆಕ್ಸ್ಟು ಬಿಡ್ತೀವಿ. ಅವ್ರದ್ದು ಶುರು ಮಾಡಲಿ, ಅವ್ರದ್ದು ಏನೇನು ಮಾಡ್ತಾರೆ ಎಲ್ಲ ಕಂಪ್ಲೀಟ್ ಬಿಡ್ತೀವಿ. ಡೆಲ್ಲಿ ಗಂಟ ಮಾಡಲಿ, ಡೆಲ್ಲಿ ಗಂಟ ಮಾಡಲಿ. ಯಾರು ಬೇಡ ಅಂತ ಹೇಳ್ತಾರೆ? ಅದಕ್ಕೆ ಮಾಡೋಕೆ ಆಮೇಲೆ ಪಟ್ಟಿ ಬಿಡುಗಡೆ ಮಾಡ್ತೀವಿ.